ಸೃಜನ್ ಲೋಕೇಶ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೂ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಟ್ಟು ಬಂದೆ. ಪ್ಯಾಸಿವ್ ಆಗಿ ದುಡ್ಡು ಬರ್ತಿರಲಿ ಅಂತಂದ್ಬಿಟ್ಟು ಏನು ಮಾಡಿದ್ವಿ, 3 ಪೋರ್ಷನ್ ರೆಂಟಿಂಗ್ ಮಾಡಿದ್ವಿ. ಗ್ರೌಂಡ್ ಫ್ಲೋರ್ ಇದೊಂದು 2 BHK ಇದೆ. ನೀವು ರೆವೆನ್ಯೂ ಪರ್ಪಸ್ ತಗೊಂಡ್ರೆ ಇಂಗ್ಲಿಷ್ ಕಾಂಟೆಂಟ್ಗೆ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಇರುತ್ತೆ. ಎಷ್ಟೋ ಜನ ಅಂತಾರೆ ನನಗೆ ಏನು ವಿಡಿಯೋ ಮಾಡೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಫೇಕ್ ಮಾಡ್ಕೊಂಡು ಒಂದೆರಡು ವಿಡಿಯೋಲಿ ಕ್ಲಿಕ್ ಆಗ್ಬೋದು, ಇಡೀ ಕಾಂಟೆಂಟ್ ಕ್ಲಿಕ್ ಆಗುತ್ತೆ ಅಂತಂದ್ರೆ ಚಾನ್ಸೇ ಇಲ್ಲ. ನರ್ಸರಿ ಶುರು ಮಾಡ್ದ ಒಂದು, ಎಲ್ಲ ಸಸಿಗಳನ್ನ ರೆಡಿ ಮಾಡ್ತಾನೆ, ಅದ್ರ ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹಾಕಕ್ಕೆ ಶುರು ಮಾಡ್ದ. ಅವ್ನಿಗೆ ಆಲ್ ಓವರ್ ಕರ್ನಾಟಕದಿಂದ ಎಷ್ಟು ಆರ್ಡರ್ಸ್ ಬರುತ್ತೆ ಅಂತಂದ್ರೆ ದಿನ. ಆದರೆ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡಿ ಫೇಮಸ್ ಆಗ್ಬೋದಾ? ಖಂಡಿತ ಆಗ್ಬೋದು. ಆ ಫಿಲ್ಮ್ ಸ್ಟಾರೇ ಬಂದ್ಬಿಟ್ಟು ಕಾಂಟೆಂಟ್ ಕ್ರಿಯೇಟರ್ಸ್ ಹತ್ರ ಮೂವಿ ಪ್ರಮೋಟ್ ಮಾಡ್ತಾರೆ ಅಂತಂದ್ರೆ ಯಾರ ಮೇಲು? ಕಾಂಟೆಂಟ್ ಕ್ರಿಯೇಟರ್ಸೇ ಮೇಲಲ್ವಾ? ಯೂಟ್ಯೂಬ್ ಇಸ್ ಪವರ್ಫುಲ್. 14 ವರ್ಷ ಕಾಂಟೆಂಟ್ ಕ್ರಿಯೇಟರ್, 1 ವರ್ಷಕ್ಕೆ 200 ಕೋಟಿ ಮಾಡ್ತಾನೆ. ಮನೆ ಕಟ್ಟಬೇಕಾದ್ರೆ ಪ್ಯಾಸಿವ್ ಆಗಿ ದುಡ್ಡು ಬರ್ತಿರ್ಲಿ ಅಂತಂದ್ಬಿಟ್ಟು ಏನು ಮಾಡಿದ್ವಿ, 3 ಪೋರ್ಷನ್ ರೆಂಟಿಂಗ್ ಮಾಡಿದ್ವಿ. ಗ್ರೌಂಡ್ ಫ್ಲೋರ್ ಇದೊಂದು 2 BHK ಇದೆ. ಸೊ ಇಲ್ಲೊಂದು 15,000 ಅದು ಬಾಡಿಗೆ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಎರಡು ಪೋರ್ಷನ್ಸ್ ಇದೆ. ಇದು ಒಂದು 2 BHK ಇದೆ, ಆ ಕಡೆ ಒಂದು 1 BHK ಇದೆ. ಎಲ್ಲ ಸೇರಿ ಒಂದು ಸುಮಾರು 40,000 ಅದು ರೆಂಟ್ ಬರ್ತಾ ಇರುತ್ತೆ. ಒಂದು ಸಂಬಳ ಆಯ್ತಲ್ಲ, 1 ಮಂತ್ ಅದೊಂದು ಸಂಬಳ ಆಯಿತು. ಹಾಗೆ ಸ್ವಂತ ಮನೆ ಇರೋದ್ರಿಂದ ನಿಮ್ಗೆ ಹೆಚ್ಚು ಕಡಿಮೆ ಒಂದು 20-25,000 ಉಳ್ದಂಗೆ ಅದು ರೆಂಟ್ ದುಡ್ಡು ಉಳಿಯುತ್ತೆ. ಇವಾಗ ಅಲ್ಲಿ ಊರಲ್ಲಿ ಯಾರಿದ್ದಾರೆ? ಅಲ್ಲಿ ಊರಲ್ಲಿ ಈಗ ಇರೋದು ಅಪ್ಪ ಅಮ್ಮ ಮತ್ತೆ ತಮ್ಮ ಇದ್ದಾನೆ. ಊರಲ್ಲಿ ಬಂದ್ಬಿಟ್ಟು ತಮ್ಮ ಇದ್ದಾನೆ. ತಮ್ಮನಿಗೂ ಯೂಟ್ಯೂಬ್ ಬಗ್ಗೆ ಹೇಳ್ಕೊಟ್ಟೆ. ಅವನು ಅಗ್ರಿಕಲ್ಚರ್ ಮಾಡೋದು. ಅವನು ಎಷ್ಟು ಸ್ಮಾರ್ಟಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದಾನೆ ಅಂತಂದರೆ, ನರ್ಸರಿ ಶುರು ಮಾಡ್ದ ಒಂದು, ಎಲ್ಲ ಸಸಿಗಳನ್ನ ರೆಡಿ ಮಾಡ್ತಾನೆ, ಅದ್ರ ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹಾಕಕ್ಕೆ ಶುರು ಮಾಡ್ದ. ಅವ್ನಿಗೆ ಆಲ್ ಓವರ್ ಕರ್ನಾಟಕದಿಂದ ಎಷ್ಟು ಆರ್ಡರ್ಸ್ ಬರುತ್ತೆ ಅಂತಂದ್ರೆ ದಿನ ₹1 ಅಡ್ವರ್ಟೈಸ್ಮೆಂಟ್ ಮೇಲೆ ಖರ್ಚು ಮಾಡ್ದೇನೆ ಅಲ್ಲಿಂದಾನೆ ಲಕ್ಷಗಟ್ಟಲೆ ಅವನು ದುಡ್ಡು ಮಾಡ್ತಾನೆ. ನರ್ಸರಿ ಕೂಡ ಡೆವಲಪ್ ಆದಂಗೆ ಆಯ್ತು. ನರ್ಸರಿ ಡೆವಲಪ್ ಆಯಿತು, ಇನ್ಕಮ್, ರೆಗ್ಯುಲರ್ ಇನ್ಕಮ್, ಸೋಷಿಯಲ್ ಮೀಡಿಯಾ ರೀಚು, ನೇಮು, ಫೇಮು, ಐಡೆಂಟಿಟಿ, ಏನು ದುಡ್ಡು ಖರ್ಚು ಮಾಡಿದೆ ಏನು ಮಾಡ್ತಾನೆ, ಸೀದಾ ಹೋಗ್ತಾನೆ. ಇದಿಷ್ಟು ಸಸಿಗಳನ್ನ ಹಾಕಿದ್ದೀನಿ, ಇದನ್ನ ಹಿಂಗೆ ಬೆಳೆಸ್ತಿದ್ದೀನಿ, ಇದಕ್ಕೆ ಈ ಥರ ನ್ಯೂಟ್ರಿಷನ್ ಕೊಡ್ತೀವಿ, ಇದ್ರ ರೂಟ್ಸ್ ನೋಡಿ ಹೇಗಿದೆ ಮಾಡ್ತಾನೆ, ಹಾಕ್ತಾನೆ. ಎಲ್ಲೋ ಒಂದು ಕಡೆಯಿಂದ ರೈತರು ನೋಡ್ತಾರೆ, ಸೀದಾ ಅವ್ನು ಫೋನ್ ಮಾಡ್ತಾರೆ, ನಮಗೊಂದು 1000 ಸಸಿ ಬೇಕು, 2,000 ಸಸಿ ಬೇಕು, ತೊಗೊಂಡು ಹೋಗ್ತಾರೆ. ಒಂದು ದುಡ್ಡು ಆಯಿತು, ಅವರಿಂದನೇ ಟೆಸ್ಟಿಮನಿ ಕಲೆಕ್ಟ್ ಮಾಡ್ತಾನೆ, ಹೇಗಿತ್ತು ಹೇಳಿ ಅಂತಂದ್ಬಿಟ್ಟು ಅವ್ರು ವಿಡಿಯೋ ಮಾಡಿ ಇವನು ಕಳಿಸ್ತಾರೆ, ಮತ್ತೆ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾನೆ. ಅದನ್ನ ಮತ್ತೆ ಜನ ನೋಡ್ತಾರೆ, ಮತ್ತೆ ಪರ್ಚೇಸ್ ಮಾಡ್ತಾರೆ. ಯಾರೇ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು ಬಿಲ್ಡ್ ಮಾಡಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಭಯಂಕರ ಪವರ್ಫುಲ್ ಇದೆ. ನಿಮ್ಮ ಕಾಂಟೆಂಟ್ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ಒಂದೇನು ಅಂತಂದ್ರೆ ನೀವು ಕ್ವಾಲಿಟಿ ಕಾಂಟೆಂಟ್ ಇರಬೇಕು, ಮತ್ತೆ ನೀವು ಮಾತಾಡೋ ರೀತಿ ನೀವು ಇರಬೇಕು. ಆ್ಯಕ್ಚುಲಿ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಸೋಷಿಯಲ್ ಮೀಡಿಯಲ್ಲಿ ಫೇಕ್ ಮಾಡಕ್ಕೆ ಹೋಗ್ತಾರೆ, ಇಲ್ಲದೇ ಇರೋದನ್ನ ಹೇಳಕ್ಕೆ ಹೋಗ್ತಾರೆ. ಅದು ತಪ್ಪಾಗುತ್ತೆ. ನೀವು ಕೊಡ್ತಿರೋ ಪ್ರಾಡಕ್ಟು, ನೀವು ಮಾಡ್ತಿರೋ ಕೆಲಸ ಸರಿಯಾಗಿದ್ರೆ ಖಂಡಿತ ಬೆಳಿಬೋದು. ರಿಯಲಿಸ್ಟಿಕ್ ಆಗಿರ್ಬೇಕು. ಹೌದು. ಫೇಕ್ ಇದ್ರೆ ಇವಾಗ ಆಡಿಯನ್ಸ್ ಯಾರು ದಡ್ರಲ್ಲ. ನಮ್ಮನ್ನೇ ಏನಾದ್ರು ನಾವೇ ಅಪ್ಪಿ ತಪ್ಪಿ ಮಿಸ್ ಆಗಿ ತಪ್ಪು ಮಾಡಿದ್ರು ಅವರು ನಮ್ಗೆ ತಿದ್ದುತ್ತಾರೆ. ಈಗ ನೋಡಿ, ನಾವು ಮಾತಾಡ್ತಿರ್ಬೇಕಾದ್ರೆ ಫೇಕ್ ಇದ್ರೆ ಅದು ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ, ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಆಗಿರ್ಬೇಕಾದ್ರೆ ಫೇಕ್ ಮಾಡ್ಕೊಂಡು ಒಂದೆರಡು ವಿಡಿಯೋಲಿ ಕ್ಲಿಕ್ ಆಗ್ಬೋದು, ಇಡೀ ಕಾಂಟೆಂಟ್ ಕ್ಲಿಕ್ ಆಗುತ್ತೆ ಅಂತಂದ್ರೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಇಂದಲ್ಲ ನಾಳೆ ಅದು ಗೊತ್ತೇ ಆಗುತ್ತೆ, ಹೊರಗೆ ಹೋಗ್ತಾರೆ. ಅದರಲ್ಲೂ ಕೂಡ ನೀವು ಲೈವ್ ಆಗಿ ತೋರಿಸಿದ್ರಲ್ಲ, ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಜನಗಳಿಗೂ ಒಂದು ರೀತಿಯಾಗಿ ನಿಮ್ಮ ಮಾಸ್ಟರ್ ಕ್ಲಾಸಲ್ಲಿ ಹೆಂಗೆ ಮಾಡ್ತಾ ಇದ್ರಿ, ಲೈವಲ್ಲಿ ಇನ್ಕಮ್ ಎಷ್ಟು ಬರುತ್ತೆ, ಅರ್ನಿಂಗ್ಸ್ ಎಷ್ಟು ಬರುತ್ತೆ ಅಂತ ಯೂಸ್ಫುಲ್ ಆಯಿತು. ಫಸ್ಟ್ ಟೈಮ್ ಅನಿಸುತ್ತೆ ಒಬ್ಬ ಕಾಂಟೆಂಟ್ ಕ್ರಿಯೇಟರು ಅವರ ಯೂಟ್ಯೂಬ್ ರೆವಿನ್ಯೂನ ಲೈವಾಗಿ ತೋರಿಸಿದ್ದು. ಎಲ್ರೂ ಹೇಳ್ತಾ ಇದ್ರು ಬಾಯಲ್ಲಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳಿ, ನೀವು ಮಾತ್ರ ಆಡಿಯನ್ಸಿಗೆ ಒರಿಜಿನಾಲಿಟಿ ತೋರಿಸಿದ್ರಿ. ನಾನು ಏನಕ್ಕೆ ತೋರಿಸಿದ್ದೀನಿ ಅಂತಂದರೆ, ನಾನು ಇಷ್ಟು ಅರ್ನ್ ಮಾಡ್ತೀನಿ ಅಂತ ಹೇಳೋಕ್ಕಂತಲ್ಲ, ಎಲ್ರಿಗೂ ಎಷ್ಟು ಅರ್ನಿಂಗ್ ಪೊಟೆನ್ಷಿಯಲ್ ಇದೆ ಅಂತ ಹೇಳೋಕ್ಕೆ. ನಾವು ಮಾಡ್ತೀವಿ, ನೀವು ಮಾಡ್ಬೋದು. ನಾವೆಲ್ಲೋ ನಿಮ್ಗಿಂತ ಜಾಸ್ತಿನೇ ಅರ್ನ್ ಮಾಡ್ಬೋದು. ನಾವೆಲ್ಲೋ 70-80 ಲಕ್ಷ ಒಂದು ಚಾನಲಿಂದ ಮಾಡಿರ್ಬೋದು. ಕೋಟಿಗಟ್ಟಲೆ ಮಾಡೋರಿದ್ದಾರೆ. ಯಾವುದೋ ಒಂದು ಹುಡುಗ ಸುಮಾರು 13-14 ವರ್ಷ ಕಾಂಟೆಂಟ್ ಕ್ರಿಯೇಟರ್, 1 ವರ್ಷಕ್ಕೆ 200 ಕೋಟಿ ಮಾಡ್ತಾನೆ. ಟ್ಯಾಕ್ಸೇ ಅಷ್ಟು ಕಟ್ಟಬೇಕಾಗುತ್ತೆ. ಸೊ ಹಾಗೆ ಕಾಂಟೆಂಟ್ ಕ್ರಿಯೇಷನ್ ಅಷ್ಟು ಪವರ್ ಇದೆ. ಬಟ್ ಯಾರ ಕೈ ಕೆಳಗೆ ಕೆಲಸ ಮಾಡಂಗಿಲ್ವಲ್ಲ. ರೆಗ್ಯುಲರ್ ಆಗಿ 1 ಮಂತ್ ಎಂಡ್ ಅಂತ ಬಂದಾಗ ನಮ್ಮ ಖಾತೆಗೆ ಜಮಾ ಆಗುತ್ತೆ. 23-24 ತಾರೀಕನಷ್ಟಲ್ಲಿ ದುಡ್ಡು ಬಂದ್ಬಿಡುತ್ತೆ ಯೂಟ್ಯೂಬ್ ಇಂದ. 21ನೇ ತಾರೀಕನಷ್ಟಲ್ಲಿ ಎಷ್ಟು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೇಗೆ ಇಂಗ್ಲಿಷ್ ಕಂಟೆಂಟ್ಗೂ ರೀಜನಲ್ ಕಂಟೆಂಟ್ಗೂ ಹೇಗೆ ರೀಚ್ ತಗೊಂಡ್ರೆ ಹೇಗೆ, ಅದು ಸ್ವಲ್ಪ ಟಿಪ್ಸ್ ಟ್ರಿಕ್ಸ್ ನಮ್ಮ ಆಡಿಯನ್ಸಿಗೆ ಹೇಳಿ. ನಾನು ಆ್ಯಕ್ಚುಲಿ ಶುರು ಮಾಡಿದಾಗ ನನ್ನ ಐಡಿಯಾ ಏನಿತ್ತು ಗ್ಲೋಬಲ್ ರೀಚ್ ಆಗಬೇಕು ಅಂತ ನನ್ನ ಐಡಿಯಾ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ವಾಯ್ಸ್ಲೆಸ್ ಚಾನಲ್ ಶುರು ಮಾಡಿದೆ. ವಾಯ್ಸ್ಲೆಸ್ ಮತ್ತೆ ಫೇಸ್ಲೆಸ್ ನಿಮ್ದು? ವಾಯ್ಸ್ಲೆಸ್ ಫೇಸ್ಲೆಸ್ ಓನ್ಲಿ ಪ್ರಾಜೆಕ್ಟ್ಸ್. ಸೊ ಹಾಗೆ ಶುರು ಮಾಡಿದೆ. ವಾಯ್ಸ್ ಅದು ಇದು ಏನಿರೋದ್ರಿಂದ ಅಂದ್ರೆ ರೀಚ್ ಚೆನ್ನಾಗೇ ಇತ್ತು. ಸೊ ಹಾಗಾಗಿ ಬಿಲ್ಡ್ ಆಯಿತು. ಬಟ್ 2016 2018 ನೋಡಿದ್ರೆ ರೀಜನಲ್ ಲ್ಯಾಂಗ್ವೇಜ್ ಚಾನಲ್ಸು ಭಾಳ ಚೆನ್ನಾಗಿ ಗ್ರೋ ಆಗ್ತಿದೆ. ನೀವು ಕನ್ನಡ ಆಗಿರ್ಬೋದು, ತಮಿಳು, ತೆಲುಗು, ಮರಾಠಿ, ಬೆಂಗಾಲಿ ಯಾವುದೇ ತಗೊಳ್ಳಿ. 2016 to 2018 ಆದಮೇಲೆ ರೀಜನಲ್ ಲ್ಯಾಂಗ್ವೇಜಸ್ ಭಯಂಕರ ಗ್ರೋತ್ ಇದೆ. ಈಗ ಯಾರೇ ಶುರು ಮಾಡಿದ್ರು ರೀಜನಲ್ ಲ್ಯಾಂಗ್ವೇಜಸ್ ಶುರು ಮಾಡಿದ್ರೆ ಗ್ರೋತ್ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲ, ರೆವಿನ್ಯೂ ಪರ್ಪಸ್ ತಗೊಂಡ್ರೆ ನೀವು ರೆವಿನ್ಯೂ ಪರ್ಪಸ್ ತಗೊಂಡ್ರೆ ಇಂಗ್ಲಿಷ್ ಕಾಂಟೆಂಟ್ಗೆ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ನಿಮಗೆ ವೈಡರ್ ಆಡಿಯನ್ಸ್ ಇರ್ತಾರೆ, ನಿಮ್ ಬೇರೆ ಕಂಟ್ರೀಸಿಂದ ನೋಡೋ ಆಡಿಯನ್ಸ್ ಇರ್ತಾರೆ. ಈಗ ಇಂಡಿಯಾಲಿ ನಮಗೆ 1,000 ವ್ಯೂಸ್ ಬರೋ ದುಡ್ಡು, US ಅಲ್ಲಿ 1,000 ವ್ಯೂಸ್ ಬರೋ ದುಡ್ಡು ಜಾಸ್ತಿ ಇರುತ್ತೆ. ಅಲ್ಲಿ ಒಂದು ಕಾಸ್ಟ್ ಆಫ್ ಪ್ರಾಡಕ್ಟ್ಸ್ ಇರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ ಇರ್ಬೋದು, ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿಂದ ಅರ್ನಿಂಗ್ ಜಾಸ್ತಿ ಇರುತ್ತೆ. ಬಟ್ ಅದೊಂದೇ ಫ್ಯಾಕ್ಟರ್ನ ಇಟ್ಕೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಡಿ ಅಂತ ನಾನು ಹೇಳೋದು. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ನೀವು ಕನ್ನಡದಲ್ಲಿ ಕ್ರಿಯೇಟ್ ಮಾಡಿದ್ರೆ ಕಾಂಟೆಂಟು, ಒಂದು ನಿಮ್ಮ ವಿಡಿಯೋನ ಒಬ್ರು 5 ಲಕ್ಷ ಜನ ನೋಡೋರು ಅನ್ಕೊಳ್ಳಿ. ನೀವು
ಇಂಗ್ಲೀಷಲ್ಲಿ ಮಾಡಿದಾಗ ಮೇ ಬಿ 1 ಲಕ್ಷ ಜನ ನೋಡಿದ್ರು ಅನ್ಕೊಳ್ಳಿ. ಯಾಕಂದರೆ ನಿಮ್ಮ ಭಾಷೆಯಲ್ಲಿ ನೀವು ಇನ್ನೂ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ನೀವು ಹಂಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಕಡಿಮೆ ಅರ್ನಿಂಗ್ಸು ನಿಮಗೆ ಅಷ್ಟೇ ಬಂದಂಗೆ ಆಗುತ್ತೆ. ನೀವು ವ್ಯೂಸ್ ಪ್ರಕಾರ ನೋಡಿದ್ರೆ ಇಲ್ಲೊಂದು 5 ಲಕ್ಷ ಬಂದಿರುತ್ತೆ, ಅಲ್ಲೊಂದು 1 ಲಕ್ಷ ಬಂದಿರುತ್ತೆ. ನಿಮ್ಗೆ ಯಾವತ್ತು ಯಾವ ನಿಮ್ಮ ಲ್ಯಾಂಗ್ವೇಜ್ ಪ್ಯಾಷನೇಟ್ ಅನ್ಸುತ್ತಲ್ಲ ಆ ಲ್ಯಾಂಗ್ವೇಜಲ್ಲಿ ಮಾಡಿ. ರೀಜನಲ್ ಲ್ಯಾಂಗ್ವೇಜಸ್ ಈಗಂತೂ ಪವರ್ಫುಲ್ ಸ್ಟೇಬಲ್ ಆಗ್ಬೋದು, ಬದುಕನ್ನು ಕಟ್ಬೋದು. ಬಟ್ ಏನು ಅಂತಂದರೆ ಮತ್ತೆ ಹೇಳ್ತೀನಿ, ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಹೊಸ ಪ್ಲಾಟ್ಫಾರ್ಮ್ಸ್ ಬರ್ತಾ ಇರುತ್ತೆ. ಕಲಿತಾ ಇರ್ರಿ, ಲೆವರೇಜ್ ಮಾಡ್ತಾ ಇರ್ರಿ. ಒಂದು ಟೈಮಲ್ಲಿ ಯೂಟ್ಯೂಬ್ ಪವರ್ಫುಲ್ ಇತ್ತು, ಈಗಲೂ ಯೂಟ್ಯೂಬ್ ಪವರ್ಫುಲ್ ಇದೆ. ಫೇಸ್ಬುಕ್ನ ಭಾಳ ಜನ ಸುಮಾರು ಜನ ಇಗ್ನೋರ್ ಮಾಡ್ತಿದ್ರು. ಈಗ ಫೇಸ್ಬುಕ್ಕಲ್ಲೂ ನೀವು ದುಡ್ಡು ಮಾಡ್ಬೋದು. ಇನ್ನೂ ಸುಮಾರು ಜನ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ಸ್ ಫೇಸ್ಬುಕ್ಕಲ್ಲಿ ಇಲ್ಲವೇ ಇಲ್ಲ ಅಲ್ವಾ? ಅಲ್ಲೂ ಶುರು ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿಲ್ಲ, ಏನಕ್ಕೆ ಅಂತಂದರೆ ದುಡ್ಡು ಬರಲ್ಲ ಅಂತಂದ್ಬಿಟ್ಟು. ಬಟ್ ಅಲ್ಲೂ ಸುಮಾರು ರೀತಿ ಇದೆ. ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಕೊಲಾಬ್ರೇಷನ್ ಆಗಿರ್ಬೋದು, ಬ್ರ್ಯಾಂಡ್ ಪ್ರಮೋಷನ್ಸ್ ಆಗಿರ್ಬೋದು, ಹೀಗೆಲ್ಲ ದುಡ್ಡು ಮಾಡ್ಬೋದು. ಒಂದು ಪ್ಲಾಟ್ಫಾರ್ಮಲ್ಲಿ ದುಡ್ಡು ಹಾಕಿ ವೀಡಿಯೋ ಮಾಡ್ತಿದ್ದೀರಾ ಅಂತಂದರೆ ಎಲ್ಲ ಪ್ಲಾಟ್ಫಾರ್ಮ್ನು ಎಕ್ಸ್ಪ್ಲೋರ್ ಮಾಡಿ. ಯೂಟ್ಯೂಬ್ ಇಸ್ ಪವರ್ಫುಲ್, ಬಟ್ ಆ ಪವರ್ ಜೊತೆ ಬೇರೆ ಪವರ್ನು ಸೇರಿಸಿ ಕನೆಕ್ಟ್ ಮಾಡ್ಕೊಬೇಕು. ನಾವು ಸ್ವಿಚ್ ಅನ್ನು ಆಗ್ತಾ ಇರಬೇಕು ಅವಾಗ ಎಲ್ಲದಕ್ಕೂ ಹೊಸದು ಏನೇನು ಬಂದಿರುತ್ತೆ ಅಪ್ಡೇಟ್ ಆಗ್ತಾ ಇರಬೇಕು. ಗಳಿಕೆ ಜೊತೆ ಕಲಿಕೆ ಇದ್ರೇ ಕಲಿಕೆ ದುಪ್ಪಟ್ಟಾಗುತ್ತೆ. ಕಲಿಕೆ ಹೆಚ್ಚಾದಷ್ಟು ಗಳಿಕೆ ಹೆಚ್ಚಾಗುತ್ತೆ. ಓಕೆ, ನಿಮಗೆ ಕನ್ನಡ ಚಾನಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಒಂದು ಕನ್ನಡತಿ ಅಡುಗೆ ಅವ್ರ ಚಾನಲ್ ತುಂಬ ಚೆನ್ನಾಗಿ ಸ್ಕೇಲ್ ಅಪ್ ಆಗಿದೆ. ಸುಮಾರು 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಏನು ಇರಬೇಕು. ತಿಂಗಳಿಗೆ ಹೆಚ್ಚು ಕಡಿಮೆ 30,000ರಿಂದ 1 ಲಕ್ಷ ಅದು ಮಾಡ್ತಿರ್ಬೋದು. ಅವರು ಫೇಸ್ಬುಕ್ಕಲ್ಲೂ ಹಾಕ್ತಾರೆ, ಯೂಟ್ಯೂಬಲ್ಲೂ ಹಾಕ್ತಾರೆ. ಹಾಗೆ 2021-22 ಸೃಜನ್ ಲೋಕೇಶ್ ಅವ್ರ ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೃಜನ್ ಲೋಕೇಶ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೂ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಟ್ಟು ಬಂದೆ. ಅವರು ಬಿಲ್ಡ್ ಮಾಡಿದ್ದಾರೆ. ಈಗ ಸುಮಾರು ಅವ್ರಿಗೊಂದು 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಹಾಗೆ ಸೆಲೆಬ್ರಿಟೀಸೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಹಾಂ, ಸೊ ಇದರ ಅರ್ಥ ಏನು ಅಂತಂದರೆ, ಸೆಲಿಬ್ರಿಟೀಸೇ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಯಾಕೆ ಎಲ್ಲರೂ ಮಾಡಬಾರ್ದು? ಎಲ್ರಿಗೂ ಅದೇ ಆಪರ್ಚುನಿಟೀಸ್ ಇರೋದು, ಎಲ್ರಿಗೂ ಬೇಕಾಗಿರೋದು ಒಂದು ಸೆಲ್ ಫೋನ್ ಅಷ್ಟೇ. ಸೆಲೆಬ್ರಿಟೀಸ್ಗಳಿಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಅದ್ರ ಜೊತೆಗೂ ಇದು ಬೇಕು ಅಂತ ಚೂಸ್ ಮಾಡಿದಾಗ. ಈಗ ನೋಡಿ, ಎಷ್ಟೋ ಜನ ಕನ್ನಡ ಸೆಲೆಬ್ರಿಟೀಸ್ ಕೂಡ ಕಾಂಟೆಂಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು, ಇವಾಗ ಒಬ್ರು ಹೀರೋಯಿನ್, ಒಬ್ರು ಮಾಡೆಲ್, ಒಬ್ರು ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ ಅಥವಾ ಸೆಲೆಬ್ರಿಟಿ ಕಿಡ್ಸ್ ಆಗಿದ್ರೆ. ಸೊ ಹಾಗಾಗಿ ಅವರೆಲ್ಲರೂ ಟೈಮ್ ಇನ್ವೆಸ್ಟ್ ಮಾಡಿ ಮಾಡ್ತಿರ್ಬೇಕಾದ್ರೆ ಅವ್ರದ್ದು ಬಿಸಿ ಶೆಡ್ಯೂಲ್ ಇರುತ್ತೆ. ಈಗ ನೀವು ಸೃಜನ್ ಲೋಕೇಶ್ ಅವ್ರು ನೋಡಿದ್ರೆ ಮೂವೀಸ್ ಇದೆ, ಅವ್ರದ್ದು TV ಶೋಸ್ ಇದೆ, ಸುಮಾರು ಇರುತ್ತೆ. ಅದರಲ್ಲೂ ಟೈಮ್ ತೊಗೊಂಡು ಅವರು ಯೂಟ್ಯೂಬ್ಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸುಮಾರು ಜನಕ್ಕೆ ಅದರಿಂದ ಕೆಲಸನೂ ಸಿಗ್ತಾ ಇದೆ. ಅವ್ರು ಅಲ್ಲಿ ವ್ಯಾಲ್ಯೂ ಆಡ್ ಮಾಡ್ತಿದ್ದಾರೆ. ಫಸ್ಟಿಗೆ ನಮ್ಮ ಮನೆಯನ್ನು ನಾವು ಸ್ಕೇಲ್ ಅಪ್ ಮಾಡಬೇಕು ಅಂದ್ರೆ ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ನಾವು ದುಡ್ಡು ಮಾಡ್ಬೋದು, ನಮ್ಮನೆ ಸ್ಕೇಲ್ ಅಪ್ ಆಗುತ್ತೆ. ಎರಡನೇದು, ನೀವು ಮಾಡೋ ವಿಡಿಯೋಯಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್, ನಾ ಈ ಮನೆ ಕಟ್ಟೋ ವಿಡಿಯೋನ ಹಾಕಿದ್ದೀನಿ. ಇದರಿಂದ ಎಷ್ಟು ಲಕ್ಷ ಜನಕ್ಕೆ ಮನೆಗೆ ಸರಿಯಾಗಿ ಕಟ್ಟೋದು ಹೇಗೆ ಅಂತ ಗೊತ್ತಾಗಿರುತ್ತೆ ಅಲ್ವಾ? ಅವರೆಷ್ಟು ದುಡ್ಡು ಉಳಿಸಿರ್ತಾರೆ, ಅವರೆಷ್ಟು ಇದರಿಂದ ಐಡಿಯಾ ತೊಗೊಂಡಿರ್ತಾರೆ. ಅದು ನಿಮ್ಮಿಂದ ಸಿಗೋ ಬೆನಿಫಿಟ್ ಅವರಿಗೆ ಎಷ್ಟು ಜನ ಥ್ಯಾಂಕ್ಸ್ ಹೇಳಿರ್ತಾರೆ ಅದಕ್ಕೆ. ಸೊ ಒಂದು, ನೀವು ಅರ್ನಿಂಗ್ ನೋಡಿ. ಎರಡನೇದು, ಎಷ್ಟು ಜನಗಳಿಗೆ ನಿಮ್ಮಿಂದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಕೂಡ ನೋಡಿ. ವಿಡಿಯೋಸ್ ಮಾಡಿ, ಎಲ್ಲರೂ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಸ್ ಮಾಡ್ತಿದ್ದಾರೆ, ಇಲಾನ್ ಮಸ್ಕ್ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು, ನಮ್ಮ ಮೋದಿಯವ್ರು ಮಾಡ್ತಾರೆ, ನಾವೆಲ್ಲ ಮಾಡ್ತಿದ್ದೀವಿ. ನೀವು ಮಾಡಿ. ಇದನ್ನೇ ನಿಮ್ಮ ಆಡಿಯನ್ಸ್ಗೆ ನಾನು ಹೇಳೋದು. ಅಂದರೆ ಅದಕ್ಕೇನು ಯಾರಪ್ಪನ ಮನೆ ಸ್ವತ್ತು ಅಲ್ಲ, ಅವ್ರವ್ರ ಪ್ಲಾಟ್ಫಾರ್ಮ್ ಅವ್ರವ್ರು ಯೂಸ್ ಮಾಡ್ಕೊಬೋದು ಅಷ್ಟೇ. ಇವಾಗ ಇಲ್ಲಪ್ಪ ಆ ಪ್ಲಾಟ್ಫಾರ್ಮ್ಗೆ ಹೋದರೆ ಅಷ್ಟು ದುಡ್ಡು ಕೊಡಬೇಕು ನಾವು ಕ್ರಿಯೇಟ್ ಮಾಡೋದಕ್ಕೆ, ಆ ಥರ ಏನಿಲ್ಲ. ಝೀರೋ ಇನ್ವೆಸ್ಟ್ಮೆಂಟು. ಎರಡನೇದೇನು ಅಂತಂದರೆ, ಈಗ ನಾವೆಲ್ಲ ಫಿಲ್ಮ್ ಸ್ಟಾರ್ಸ್ ಆಗಬೇಕು ಅಂತಂದ್ರೆ ನಾವು ಖರ್ಚು ಮಾಡಬೇಕು. ಇಲ್ಲ ನಾವು ಎಲ್ಲೋ ದೊಡ್ಡ ರಿಚ್ ಪೀಪಲ್ ಕಿಡ್ ಆಗಿರಬೇಕು, ನಾವಲ್ಲ. ನಾವು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಈಗ ಇಲ್ಲ. ಇವಾಗ ಜನ ಸುಲಭವಾಗಿ ಗುರುತಿಸ್ಬೇಕು ಅಂತ ಹೇಳಿದ್ರೆ, ಇವಾಗ ಸೆಲೆಬ್ರಿಟಿ ಅಥವಾ ಪೊಲಿಟಿಷಿಯನ್ ಮಕ್ಕಳಾಗಿದ್ರೆ ಇಂಥವ್ರ ಮಗನಪ್ಪ ಅಂತ ಹೇಳ್ತಾರೆ. ನೇಮ್ ಫೇಮ್ ಬಾರ್ನಿಂದಲೇ ಬಂದ್ಬಿಡುತ್ತೆ, ಹುಡ್ತಾಗ್ಲಿಂದಲೇ ಹೆಸರೆಲ್ಲ ಬಂದ್ಬಿಡುತ್ತೆ. ನಮ್ದು ಆ ಥರ ಆಗಲ್ಲ. ಆದರೆ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡಿ ಫೇಮಸ್ ಆಗ್ಬೋದಾ? ಖಂಡಿತ ಆಗ್ಬೋದು. ಆ ಫಿಲ್ಮ್ ಸ್ಟಾರೇ ಬಂದ್ಬಿಟ್ಟು ಕಾಂಟೆಂಟ್ ಕ್ರಿಯೇಟರ್ಸ್ ಹತ್ರ ಮೂವಿ ಪ್ರಮೋಟ್ ಮಾಡ್ತಾರೆ ಅಂತಂದ್ರೆ ಯಾರ ಮೇಲು? ಕಾಂಟೆಂಟ್ ಕ್ರಿಯೇಟರ್ಸೇ ಮೇಲಲ್ವಾ? ಹಾಂ, ಯಾರಿಗೋ ಒಂದು ಇವಾಗ ಸೆಲೆಬ್ರಿಟೀಸ್ಗಳದೇ ಪ್ರಮೋಷನ್ ಎಲ್ಲ ಮಾಡಿ ಅವ್ರದೇ ಅಷ್ಟು ವ್ಯೂಸ್ ಹೋಗಿರಲ್ಲ. ಇವಾಗ ಕಾಂಟೆಂಟ್ ಕ್ರಿಯೇಟರ್ ಜಾಸ್ತಿ ಆಗುತ್ತೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿರುತ್ತೆ. ಅಲ್ಲಿಗೆ ಹೇಳೋದ ಅರ್ಥ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ನೀವೇ ಹೀರೋಯಿನ್. ಓಕೆ, ನಿಮ್ಮ ವಿಡಿಯೋ, ನಿಮ್ಮ ಲೈಫು, ನಿಮ್ಮ ಲರ್ನಿಂಗ್ಸು ಶೇರ್ ಮಾಡಿ. ಎಷ್ಟೋ ಜನ ಅಂತಾರೆ, ನನಗೇನು ವಿಡಿಯೋ ಮಾಡೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ನನಗೆ ಅವ್ರಿಗೆ ಒಂದೇ ಒಂದು ಮಾತು ಹೇಳಿ, ನಿಮ್ಮ ಹತ್ರ ಬಂದವರು ಅಂದರೆ ಅವ್ರಿಗೆ ಯೂಟ್ಯೂಬ್ ಮಾಡ್ಬೇಕಂತ ಆಸೆ ಅದೇ, ಬಟ್ ಏನಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, 6 ತಿಂಗಳು ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಕಲೀರಿ. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕಲ್ತ್ರಿ, ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ರಿ, ಅಥವಾ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಲ್ತ್ರಿ, ಅಥವಾ ಕಾರ್ ರಿವ್ಯೂಸ್ ಬಗ್ಗೆ ಕಲ್ತ್ರಿ. ಓಕೆ, ಅಥವಾ ಯಾವುದೋ ಒಂದು ಟಾಪಿಕ್ಕು ನೀವು ಚೆನ್ನಾಗಿ ಕಲೀರಿ. 6 ತಿಂಗಳು ಬೇಕಾದಷ್ಟು ಟೈಮ್ ಅದು ಕಲಿಯೋಕ್ಕೆ. ಕಲ್ತ ಮೇಲೆ ದಿನ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ಬೋದಲ್ಲ. ಎರಡನೇದು ಏನಾಗುತ್ತೆ, ನೀವು ಕಲಿತಿದ್ದೀರಾ, ವಿಡಿಯೋ ಮಾಡ್ತಿದ್ದೀರಾ, ನಿಮ್ಮ ಕಲಿಕೆ ಇನ್ನೂ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅರ್ನಿಂಗ್ಸು ಬರುತ್ತಾ. ಈಗ ಸಿಂಪಲ್, ನಾನೇನಾದರೂ ಈಗ ಕಲಿಬೇಕು 2025 ಅಂತಂದರೆ,
ಸೇ ಫಾರ್ ಎಕ್ಸಾಂಪಲ್ ನಾನು ಗೂಗಲ್ ಆ್ಯಡ್ಸ್ ಬಗ್ಗೆ ಕಲಿತೀನಿ ಅನ್ಕೊಳ್ಳಿ, 6 ತಿಂಗಳು ಟೈಮ್ ಹಾಕ್ತೀನಿ ಗೂಗಲ್ ಆ್ಯಡ್ಸ್ ಕಲಿತೀನಿ. ಗೂಗಲ್ ಆ್ಯಡ್ಸ್ ಕಲ್ತ ಮೇಲೆ ಅದ್ರ ವಿಡಿಯೋಸ್ ವಿಡಿಯೋ ಮಾಡಿ ಹಾಕಕ್ಕೆ ಶುರು ಮಾಡ್ತೀನಿ. ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು, ಫೇಸ್ಬುಕ್ಕಿಂದ ಮಾಡ್ಬೋದು. ಓಕೆ, ಅದಾದ್ಮೇಲೆ ನಾನು ಗೂಗಲ್ ಆ್ಯಡ್ಸ್ ಕಲ್ತಿದ್ದೀನಿ ಅಂತಂದ್ರೆ ನನಗೆ ಎಷ್ಟೋ ಜನ ಕ್ಲೈಂಟ್ಸು ಬರ್ತಾರಲ್ಲ, ಗುರು ನಮ್ಮದು ಸ್ವಲ್ಪ ಆ್ಯಡ್ಸ್ ರನ್ ಮಾಡಿ ಅಂತ ಹೇಳ್ತಾರೆ. ಹೌದು, ಎಷ್ಟು ರನ್ ಮಾಡ್ತಾರೆ ಗೊತ್ತಾ? ಒಬ್ಬರು ಕ್ಲೈಂಟು 1 ಲಕ್ಷ ಖರ್ಚು ಮಾಡ್ತಾರೆ ಅಂತಂದರೆ ಒಂದು ಆ್ಯಡ್ಸ್ ರನ್ ಮಾಡೋಕ್ಕೆ ಸುಮಾರು 8-10% ಆ್ಯಡ್ಸ್ ರನ್ ಮಾಡೋ ಏಜೆನ್ಸಿ ಕೊಡ್ತಾರೆ. ಅಂದರೆ 8-10,000. ನೀವೇನಾದರೂ ಒಂದು ಕ್ಲೈಂಟಿಗೆ ಒಂದು 10 ಲಕ್ಷ ತಿಂಗಳಿಗೆ ಖರ್ಚು ಮಾಡಿಸ್ತಿದ್ದೀರಾ ಅಂತಂದರೆ ಆ್ಯಡ್ಸ್ ರನ್ ಮಾಡಿಕೊಂಡು ನೀವು 1 ಲಕ್ಷ ಅಲ್ಲೇ ಮಾಡ್ಕೋಬೋದು. ಎಫರ್ಟ್ ಏನು? 6 ತಿಂಗಳು. 6 ತಿಂಗಳು ನಿಮ್ಮ ಲೈಫಲ್ಲಿ ಇದು ಬೆಸ್ಟ್ ತಿಂಗಳು ಅಂತ ಏನೋ ನೀವು ಕಲಿಯೋಕ್ಕೆ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ 5 ವರ್ಷದಷ್ಟು ರಿಸಲ್ಟು ನೀವು ಆರಾಮಾಗಿ ಪಡ್ಕೊಂಡ್ಬಿಡ್ಬೋದು. ಕಲಿತೀರಾ, ಇಂಪ್ಲಿಮೆಂಟ್ ಮಾಡ್ತೀರಾ. ಎಕ್ಸಾಂಪಲ್, ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಯಿತು, ಇನ್ನೂ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಕಲಿಬೇಕಂತಿತ್ತು. ಅದಕ್ಕಂತಾನೆ ಶ್ರೀರಾಮ್ ಇರುವಂಥ ಚಾನಲ್ ಶುರು ಮಾಡಿದ್ದು ನಾನು 2013 ಏನಕ್ಕೆ ಅಂತಂದರೆ ನಾನು ಯೂಟ್ಯೂಬ್ ಬಗ್ಗೆ ಚೆನ್ನಾಗಿ ಕಲಿಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತಂದ್ಬಿಟ್ಟು. ಅದು ನಾನು ಕಲಿತಾ ಬೇರೆ ಹೇಳ್ಕೊಡ್ತಾ ಇವತ್ತು ಯೂಟ್ಯೂಬ್ ಕೋಚ್ ಆಗಿದ್ದೀನಿ. ನನಗೆ ಅವಾಗ ಐಡಿಯಾ ಇರಲಿಲ್ಲ, ಬಟ್ ಆಧಾರಿನೇ ಅಲ್ವಾ ಇಲ್ಲಿ ಕರ್ಕೊಂಡ್ಬಂದಿದ್ರು. ಅವಾಗ ಶುರು ಮಾಡಿದ್ದೇನಕ್ಕೆ ಯೂಟ್ಯೂಬಿಂದ ಒಂದು $100, $200, $500 ಅರ್ನ್ ಮಾಡೋಣ ಅಂತಿತ್ತು. ಈಗ ಅದೇ ತಾನೇ ಲಕ್ಷಗಟ್ಟಲೆ ಹೆಲ್ಪ್ ಮಾಡ್ತಿರೋದು. ಸೊ ಯಾವಾಗಲೂ ಒಂದು ಸ್ಕಿಲ್ ನೀವು ವಿಡಿಯೋ ಎಡಿಟಿಂಗ್ ಕಲಿತೀರಾ, ವಿಡಿಯೋ ಎಡಿಟಿಂಗ್ ಕಲಿಬೋದು. AI ಅಂತೂ ಈಗ ಭಯಂಕರ ಇದೆ, AI ಕಲಿಬೋದು. ಅಂದರೆ ಕಲೀಲಿಕ್ಕೆ 108 ಮಾರ್ಗಗಳಿದೆ, ಚಾಯ್ಸ್ ಮಾಡ್ಕೊಳ್ಳೋದು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಫ್ಯೂಚರಿಸ್ಟಿಕ್ ಆಗಿ ಚಾಯ್ಸ್ ಮಾಡಿ. ಫ್ಯೂಚರಲ್ಲಿ ಏನು ಹೋಗಲ್ಲ. ಫ್ಯೂಚರಲ್ಲಿ ಸ್ಟಾಕ್ ಮಾರ್ಕೆಟ್ ಇದ್ದೇ ಇರುತ್ತೆ, ವಿಡಿಯೋ ಎಡಿಟಿಂಗ್ ಇದ್ದೇ ಇರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಇದ್ದೇ ಇರುತ್ತೆ, ಕಾಂಟೆಂಟ್ ಕ್ರಿಯೇಟಿಂಗ್ ಇದ್ದೇ ಇರುತ್ತೆ, ಕೋರ್ಸ್ಗಳಿರುತ್ತೆ, ಪಾಡ್ಕಾಸ್ಟ್ ಇದ್ದೇ ಇರುತ್ತೆ, ಕಾರ್ಸ್ ಬಗ್ಗೆ ಫೀಡ್ಬ್ಯಾಕ್ ಕೊಡೋರು ಇದ್ದೇ ಇರ್ತಾರೆ. ಈ ಥರ ಯಾವುದು ಫ್ಯೂಚರಿಸ್ಟಿಕ್ ಅನ್ಸುತ್ತಲ್ಲ ಅದನ್ನು ಕಲೀರಿ. ಈಸಿಯಾಗೂ ಕೂಡ ಅರ್ನ್ ಮಾಡ್ಬೋದು. ಕೆಲವೊಂದು ಟ್ರಿಕ್ಸನ್ನು ಯೂಸ್ ಮಾಡಿದರೆ ಸಾಕಷ್ಟೇ, ಅಂದರೆ ಇನ್ಫಾರ್ಮೇಷನ್ ಕೊಡೋ ಟ್ರಿಕ್ಸ್. ಓಕೆ, ನಿಮ್ಮ ಸ್ಟುಡಿಯೋ ನೋಡೋಣ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ?